ಬಜೆಟ್ನ ಕುರಿತಂತೆಯೇ ಸದನದಲ್ಲೂ ಚರ್ಚೆ ಆಗ್ತಿರೋದ್ರಿಂದಾಗಿ ಈ ಸಲ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟನ್ನು ಮಂಡಿಸಿದ್ದಾರೆ. ದಾಖಲೆಯ ಅವಧಿಯ ಮುಖ್ಯಮಂತ್ರಿ ಅಂತಾನೂ ಕರೆಸ್ಕೊಂಡಿದ್ದಾರೆ. ಹಾಗೆ ಬಜೆಟ್ನ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ದಾಖಲೆ ಅಂದ್ರೆ 17 ಸಲ ಮಾಡಿದ್ದೀನಿ ಅನ್ನೋದು ದಾಖಲೆ ಅಲ್ಲ. ರಾಜ್ಯ ಜನತೆಗೆ ಏನ್ ಮಾಡಿದ್ದೀನಿ ಅನ್ನೋದು ದಾಖಲೆ ಆಗ್ಬೇಕು. ನಾಟ್ ಎ ನಂಬರ್. ವಾಟ್ ವಿ ಹ್ಯಾವ್ ಡನ್ ಟು ದ ಸ್ಟೇಟ್ ಅನ್ನೋದು ಇಂಪಾರ್ಟೆಂಟ್. ಆ ರೀತಿಯಾದಂತಹ ದಾಖಲೆ ಡೆವಲಪ್ಮೆಂಟು ಯಾವ್ದು ಒಂದು ಅಣೆಕಟ್ಟು ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಆ ತರವಾದಂತ ದಾಖಲೆ ಅಲ್ಲ. ಈ ಓನ್ಲಿ ಇಯರ್ ದಾಖಲೆ ಅನ್ನೋದು ಒಂದು ಬಿಟ್ರೆ, ಇಷ್ಟು ಹೆಚ್ಚು ಸಾಲ ಮಾಡಿದ್ದೀನಿ ಅನ್ನೋದು ದಾಖಲೆ ಬಿಟ್ರೆ, 4 ಲಕ್ಷ ಚಿಲ್ಲರೆ ಇದನ್ನ ಕೊಟ್ಟಿದ್ದೀನಿ ಅನ್ನೋದು ಬಿಟ್ರೆ ಬೇರೆ ಆದಂತ ದಾಖಲೆ ಯಾವುದೂ ಇಲ್ಲ. ಈಗ ಇದು SC/STಗೆ ಪರಿಶಿಷ್ಟ ಪಂಗಡಿಗೆ ಇದಕ್ಕೆ ಒಂದು 41,000 ಕೋಟಿ ದುಡ್ಡನ್ನ ಆನ್ ದೇ ರೈಟ್ ದೇ ಹ್ಯಾವ್ ಟು ಗಿವ್ ಅದನ್ನ ಕೊಟ್ಟಿದ್ದಾರೆ. ಬಟ್ ಅದರ ಬಳಕೆ ಇದೆಯಲ್ಲ, ಹಿಂದೆ ಮಾಡಿದಂತ ಬಳಕೆ, ಆ ಬಳಕೆ ಅದಕ್ಕಾಗಿಲ್ಲ, ಅದನ್ನ ಬೇರೆದಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಇವ್ರು ಉಪಯೋಗಿಸ್ಬೇಕಾಗಿರೋದೇನೋ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಪ್ಲಿಫ್ಟ್ಗೆ ದುಡ್ಡನ್ನು ಉಪಯೋಗಿಸ್ಕೋಬೇಕು ಹೊರತು ಈ ಬಸ್ಸಲ್ಲಿ ಓಡಾಡಲ್ವೇನ್ರಿ ಅವ್ರಿಗೂ ಕೊಟ್ಟಿದ್ದೀನಿ, ದಟ್ ಈಸ್ ನಾಟ್ ದ ಪಾಯಿಂಟ್. ಅದನ್ನ ಅವ್ರೇನು ಕೇಳಿಲ್ಲ. ಅಂಬೇಡ್ಕರ್ ಅವ್ರು ಹೇಳಿರೋದೇನೋ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ, ಆರ್ಥಿಕವಾಗಿ ಮೇಲ್ತನ್ನಿ, ರಾಜಕೀಯವಾಗಿ ಅವ್ರಿಗೆ ಇದನ್ನ ಕೊಡಿ ಅನ್ನೋದನ್ನ ಬಿಟ್ರೆ, ಅದನ್ನ ಬಿಟ್ಟು ಇವರು ಆ ದುಡ್ಡನ್ನ ಬೇರೆದಕ್ಕೆ ಉಪಯೋಗಿಸ್ಕೊಂಡು ಅವ್ರಿಗೂ ಕೂಡ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನ ಈಗ ನಾನು ಬಜೆಟ್ ಅಲ್ಲಿ ಕೂಡ ಮಾತಾಡಿದೆ. ನಾನು ಅಲ್ಲೂ ಅನ್ಯಾಯ ಆಗಿದೆ. ಅದನ್ನ ಆಗ್ಬಾರ್ದು. ಯಾರ ದುಡ್ಡು ಯಾರಿಗೆ ಸಲ್ಬೇಕು ಅವ್ರಿಗೆ ಸಲ್ಬೇಕು. ಈಗ ಸಿದ್ದರಾಮಯ್ಯನವರು ಅಹಿಂದ ಬಂದಿದ್ವಿ ಅಂತ ಹೇಳ್ತಾರೆ. 40% ಇದೆ ಅಹಿಂದ ವರ್ಗದವರು. ನಿಜ, ಅಹಿಂದ ವರ್ಗದವ್ರಿಗೆ ಏನ್ ಕೊಟ್ಟಿದ್ದೀನಿ ಅಂತ ಬಜೆಟ್ ಅಲ್ಲಿ ಹೇಳಿಲ್ವಲ್ಲ. ದೇ ಶುಡ್ ಸ್ಪೆಸಿಫೈ. ಈಗ SC/STಗೆ ಕೊಟ್ಟೆವು, ಏನಾಯ್ತು, SC/ST ಅವರಿಗೆ ಅಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿ ಬೇರೆಯವರ ಸಮಾಜದ ದೃಷ್ಟಿಯಿಂದ ಕಣ್ಣು ಬಿದ್ದಂಗಾಯ್ತು. ಆದ್ರೆ ಅವ್ರಿಗೂ ದುಡ್ಡು ಕೊಡಂಗಿಲ್ಲ, ಇವ್ರ ಮೇಲೆ ದ್ವೇಷ ಬಿಡಂಗಿಲ್ಲ. ನಾನ್ ಕೇಳೋದು ಮುಖ್ಯಮಂತ್ರಿಯವರು ಅಹಿಂದ ವರ್ಗದಿಂದ ನಾನು ಅಹಿಂದ ಅಂತ ಹೇಳೋದಿಲ್ಲ, ಅದಕ್ಕೆ ಬಜೆಟ್ ನ ಇಷ್ಟಿಷ್ಟು ಕೊಟ್ಟಿದ್ದೀನಿ ಅಂತ ಯಾಕೆ ಅನೌನ್ಸ್ ಮಾಡಿಲ್ಲ ನೀವು? ನಿಮ್ ನೈತಿಕತೆ ಅದರಲ್ಲಿ ನೀವು ಕಳ್ಕೊಂಡಿದ್ದೀರಿ. ಯು ಆರ್ ನಾಟ್ ಅಹಿಂದ. ನೀವು ಬರೋವರಿಗೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ಒಂದು ಬಿಟ್ರೆ, ನಾನು ಅಹಿಂದ ಮುಖ್ಯಮಂತ್ರಿ, ನಾನು ಒಕ್ಕಲಿಗರ ಮುಖ್ಯಮಂತ್ರಿ, ನಾನು ಲಿಂಗಾಯತ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ರಾಂಗ್. ಯು ಆರ್ ಫಾರ್ ಎವ್ರಿಬಡಿ ಅಂತಕ್ಕಂಥದ್ದು ಆಗ್ಬೇಕು.